ವೆಲ್ಕಮ್ ಬ್ಯಾಕ್. ನಾನು ಆಗ್ಲೇ ಬ್ರೇಕ್ ಮುಂಚೆ ಹೇಳ್ತಾ ಇದ್ದೆ, ಬೆಂಗಳೂರಿನ ಮಹಿಳೆಯರಿಗೆ ಎಸ್ಪೆಷಲಿ ಒಂದು ರೀತಿ ಸ್ವೀಟ್ ಸುದ್ದಿ ಅಂತ ಹೇಳಿ. ಹಾಗಾದ್ರೆ ಏನು ಬೆಂಗಳೂರಿನ ಮಹಿಳೆಯರು ನೋಡಲೇಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತ ನಾನು ಹೇಳ್ತಾ ಹೋಗ್ತೀನಿ. ಬೆಂಗಳೂರಿನಲ್ಲಿ ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಕ್ಲಿನಿಕ್ ಒಂದು ಶುರುವಾಗಿದೆ. ಪಾಲಿಕೆಯಿಂದ ಆಯುಷ್ಮಾತಿ ಕ್ಲಿನಿಕ್ ಅನ್ನ ಶುರು ಮಾಡಲಾಗಿದೆ. ಸೊ ಈ ಪಿಂಕ್ ಕ್ಲಿನಿಕ್ ನಲ್ಲಿ ಮಹಿಳೆಯರು ತಮಗಿರುವಂತಹ ಎಲ್ಲ ಸಮಸ್ಯೆಗಳನ್ನ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಬೆಂಗಳೂರಿನ ವಿದ್ಯಾಪೀಠ ಜೊತೆಗೆ ವಿಲ್ಸನ್ ಗಾರ್ಡನ್ ಸೇರಿದಂತೆ ಒಟ್ಟು 57 ಕಡೆ ಪಿಂಕ್ ಕ್ಲಿನಿಕ್ ಗಳನ್ನ ಓಪನ್ ಮಾಡಲಾಗಿದೆ. ಗೈನಕಾಲಜಿಸ್ಟ್ ಇರ್ತಾರೆ, ಆರ್ಥೋಪೆಡಿಕ್ ಇರ್ತಾರೆ, ENT ಡಾಕ್ಟರ್ ಇರ್ತಾರೆ, ಜನರಲ್ ಸರ್ಜನ್ ಇರ್ತಾರೆ, ಜೊತೆಗೆ ಪೀಡಿಯಾಟಿಷಿಯನ್ ಕೂಡ. ಸೊ ಎಲ್ಲ ತಜ್ಞರು ಕೂಡ ಕ್ಲಿನಿಕ್ ನಲ್ಲಿ ಇರ್ತಾರೆ. ಸೊ ಅಂತಹ ಟ್ರೀಟ್ಮೆಂಟ್ ಅನ್ನ ನೀವು ಪಡೆದುಕೊಳ್ಳಬಹುದು. ಯೂಸ್ ಆಗ್ತಿದೆ. ಇಲ್ಲಿ ಬಂದಾಗ ಫಸ್ಟ್ ಬಂದಾಗ ಫಿಸಿಷಿಯನ್ ಹತ್ರ ಅಷ್ಟೇ ತೋರಿಸ್ಕೊಂಡು ಹೋಗ್ತಿದ್ವಿ. ಇವಾಗ ಎಲ್ಲರೂ ಇದ್ದಾರೆ ಇಲ್ಲಿ, ಸರ್ಜನ್ ಆಗಲಿ, ಗೈನಿಕ್ ಆಗಲಿ, ಪೀಡಿಯಾಟ್ರಿಷಿಯನ್ ಎಲ್ಲ ಸರ್ವಿಸು ಸಿಗ್ತಿದೆ. ತುಂಬ ಚೆನ್ನಾಗಿ ನೋಡ್ತಿದ್ದಾರೆ ಎಲ್ಲ ಡಾಕ್ಟ್ರು. ಸರ್ವಿಸ್ ತುಂಬ ಚೆನ್ನಾಗಿ ಸಿಗ್ತಿದೆ. ಎಲ್ಲನೂ ಹೇಳ್ಕೋಬೋದು ಇಲ್ಲಿ ಏನು ಪ್ರಾಬ್ಲಮ್ ಇದೆ ಏನು ಅಂತ. ಬೇರೆ ಕಡೆ ಹೋದಾಗ ಹೇಳ್ಕೊಡೋಕ್ಕೆ ಪೇಷಂಟ್ಸ್ ಎಲ್ಲ ಇರ್ತಿದ್ರು, ತುಂಬ ಕಷ್ಟ ಆಗ್ತಿತ್ತು ಮೇಲ್ಸ್ ಪೇಷಂಟ್ಸ್ ಇದ್ದಾಗ. ಈಗ ಏನಿಲ್ಲ, ಮುಕ್ತವಾಗಿ ಎಲ್ಲ ಮಾತಾಡ್ಬೋದು, ಚೆನ್ನಾಗಿದೆ. ಇನ್ನು ಇದೇ ಪಿಂಕ್ ಕ್ಲಿನಿಕ್ ಬಗ್ಗೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ವಿವರಣೆಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೆಲವೊಂದು ಸಾರಿ ತಮ್ಮದೇ ಆದಂತಹ ಒಂದು ಮುಕ್ತವಾಗಿ ಮಾತನಾಡುವಂತಹ ವೈದ್ಯರು ಬೇಕಿರ್ತಾರೆ. ಯಾಕಂತ ಹೇಳಿದ್ರೆ ಆರೋಗ್ಯ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅನೇಕರಿಗೆ ಒಂದು ರೀತಿಯಂತಹ ಮುಜುಗರ ಉಂಟಾಗುತ್ತೆ. ನಮಗೆ ಒಂದು ಮುಕ್ತವಾಗಿ ಮಾತನಾಡುವಂತಹ ವೈದ್ಯರ ಬಳಿ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂತ ಅನಿಸುತ್ತೆ. ಸೊ ಇದಕ್ಕಂತಲೇ ಪಾಲಿಕೆಯಿಂದ ಈಗಾಗಲೇ ಮಹಿಳೆಯರಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಆಯುಷ್ಮತಿ ಅನ್ನುವಂತಹ ಒಂದು ಕ್ಲಿನಿಕ್ಕನ್ನು ಮಾಡಿದ್ದಾರೆ. ಸೊ ಬೆಂಗಳೂರಿನ ಸುಮಾರು 52 ವಾರ್ಡ್ಗಳಲ್ಲಿ ಈಗಾಗಲೇ ಈ ಒಂದು ಆಯುಷ್ಮತಿ ಕ್ಲಿನಿಕ್ ಶುರುವಾಗಿರುವಂಥದ್ದು. ನಾನೀಗ ವಿದ್ಯಾಪೀಠದಲ್ಲಿರುವಂತಹ ಈ ಒಂದು PHC ಸೆಂಟರ್ನಲ್ಲಿದ್ದೀನಿ. ಎಲ್ಲ PHC ಸೆಂಟರ್ಗಳಲ್ಲೂ ಕೂಡ ಮಹಿಳೆಯರಿಗಂತಲೇ ಪ್ರತ್ಯೇಕವಾಗಿ ಇಲ್ಲಿ ಒಂದು ಆಯುಷ್ಮತಿ ಕ್ಲಿನಿಕನ್ನು ಮಾಡಲಾಗಿರುವಂಥದ್ದು. ನೋಡ್ತಿರ್ಬೋದು, ಇಲ್ಲಿ ಹೊರಗಡೆ ಇದ್ರೇ ಕೂಡ ಕಂಪ್ಲೀಟಾಗಿ ಈ ಒಂದು ಪಿಂಕ್ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಒಂದು ಆಯುಷ್ಮತಿ ಕ್ಲಿನಿಕನ್ನು ಮಾಡಿರುವಂಥದ್ದು. ಮೇಡಮ್ ಹೇಳಿ, ಈಗ ಆಯುಷ್ಮತಿ ಕ್ಲಿನಿಕ್ ಕಾನ್ಸೆಪ್ಟ್ ನೋಡಿದ್ರೇ ಎಲ್ಲ ಪಿಂಕ್ ಪಿಂಕ್ ಹೆಣ್ಮಕ್ಳಿಗಂತಾನೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಹೇಗೆ ಶುರುವಾಗಿದ್ದು ಇದು ಒಂದು ಕಾನ್ಸೆಪ್ಟ್? ಹೆಂಗಸರು ಮತ್ತು ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತಲೇ BBMP ವತಿಯಿಂದ ಆಯುಷ್ಮತಿ ಕ್ಲಿನಿಕ್ ಅಂತ ಶುರು ಮಾಡಿದ್ದಾರೆ. ಇದು ಮಾರ್ಚ್ 21 ತಾರೀಕಿಂದ ಶುರುವಾಯಿತು. ಪ್ರತಿದಿನ ಬೇರೆ ಬೇರೆ ಸ್ಪೆಷಲಿಸ್ಟು ಬಂದು ಅವರು ಸರ್ವಿಸ್ನ ಕೊಡ್ತಿದ್ದಾರೆ. ಸರ್ಜನ್ನು, ENT ಡಾಕ್ಟ್ರು, ಆರ್ಥೋಪೆಡಿಷಿಯನ್ನು, ಪೀಡಿಯಾಟ್ರಿಷನ್ನು, ಗೈನಕಾಲಜಿಸ್ಟ್, ಈ ಥರ ಪ್ರತಿದಿನ 3 ಅವರ್ಸು ಕನ್ಸಲ್ಟೆಂಟ್ ಸ್ಪೆಷಲಿಸ್ಟ್ ಬಂದು ನಮಗೆ ಸರ್ವಿಸ್ನ ಕೊಡ್ತಿದ್ದಾರೆ. ಸೊ ಇದರಿಂದ ಪೇಷಂಟಿಗೂ ತುಂಬ ಹೆಲ್ಪ್ ಆಗಿದೆ. ಮತ್ತು ಮಹಿಳೆಯರಿಗೆ, ಅದರಲ್ಲೂ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗಿದೆ. ಅವ್ರದ್ದೇನೇ ತೊಂದರೆ ಇದ್ದರೂ ಅವ್ರ ಹತ್ರ ಹೇಳ್ಕೊತಾರೆ. ಸೊ ಅದಕ್ಕೆ ಸಲಹೆಗಳನ್ನ ತಗೊಂಡು ಖುಷಿಯಾಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಈಗ ನೀವು ಹಿಂದೆ ನೋಡೋದಕ್ಕೂ ಈಗ ನೋಡೋದಕ್ಕೂ ಮಹಿಳೆಯರು ಎಷ್ಟು ಮುಕ್ತವಾಗಿ ತಮ್ಮ ಬಳಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಿದ್ದಾರೆ? ಮುಂಚೆ ಸ್ವಲ್ಪ ಅವರಿಗೆ ಮುಜುಗರ ಆಗ್ತಿತ್ತು ಹೇಳ್ಕೊಳ್ಳಿಕ್ಕೆ. ಇವಾಗ ಸೆಪ್ರೇಟಾಗಿ ಅವರಿಗೆ ಅಂತ ಒಂದು ಕ್ಲಿನಿಕ್ ಮಾಡಿರೋದ್ರಿಂದ ಅವ್ರದ್ದು ಪ್ರಾಬ್ಲಮ್ ಎಲ್ಲ ಹೇಳ್ಕೊಂಡು ಅದಕ್ಕೆಲ್ಲ ಸಲಹೆ ತಗೊಂಡು ಅವ್ರಿಗೂ ಉಪಯೋಗ ಆಗ್ತಾ ಇದೆ. ಮಹಿಳೆಯರು ಯಾರಿಗೆಲ್ಲರಿಗೂ ಒಂದು ಮುಕ್ತವಾಗಿ ವೈದ್ಯರ ಬಳಿ ಒಂದು ತಮ್ಮ ಸಮಸ್ಯೆಗಳನ್ನ, ಆರೋಗ್ಯದ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅಂತ ಇದ್ರೆ ಅವರು ಆಯುಷ್ಮತಿ ಕ್ಲಿನಿಕ್ಗೆ ಬರಬಹುದು. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನಷ್ಟು ಸುದ್ದಿಗಳತ್ತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್.